ನಮಸ್ತೆ ಪ್ರಿಯ ವೀಕ್ಷಕರೇ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಒಂದು ರಿಕ್ವೈರ್ಮೆಂಟ್ ಬಂದಿದೆ. ನೋಡೋಣ ವಿವರ ಏನಿದೆ ಅಂತ ಬನ್ನಿ. ನಮ್ಮ ಭಾರತೀಯ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಇದೊಂದು ಪ್ರಮುಖ ಕಂಪ್ನಿ. ಈ ಕಂಪ್ನಿನಲ್ಲಿ ಬೃಹತ್ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಉದ್ಯೋಗದ ಖಾಲಿ ವಿವರಗಳೇನಿದೆ, ಸಂಬಳ ಎಷ್ಟು, ವಯೋಮಿತಿ ಎಷ್ಟು ಎಲ್ಲದೂ ಕೂಡ ಹೇಳ್ತೀನಿ ನೋಡಿ. ಇನ್ನು 2 ಜೂನಿಯರ್ ಕ್ಲರ್ಕ್ಗೆ ಅಧಿಸೂಚನೆಯನ್ನು ಮಾಡಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಮಾಡಿದ್ದಾರೆ. ಇನ್ನು ವಯಸ್ಸು ಎಷ್ಟಾಗಿರಬೇಕು ಅಂತ ನೋಡೋದಾದರೆ ಕನಿಷ್ಠ 18ರಿಂದ 30 ವರ್ಷ ವಯಸ್ಸಾಗಿರಬೇಕು. ಅದು ಸರ್ಕಾರದ ನಿಯಮದ ಪ್ರಕಾರ SC/STಗೆ 5 ವರ್ಷ ವಯೋಮಿತಿ ಇರುತ್ತೆ. OBC ಅವರಿಗೆ 3 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಿರ್ತಾರೆ. ಇನ್ನು ವಿದ್ಯಾರ್ಹತೆಯನ್ನು ನಾವು ನೋಡೋದಾದರೆ 10ನೇ ತರಗತಿ ಅಥವಾ ಇಂಟರ್ ಪಾಸ್ ವಿದ್ಯಾರ್ಹತೆಯನ್ನು ಹೊಂದಿರಲೇಬೇಕು. ಆಗ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಸಂಬಳದ ವಿವರವನ್ನು ನೋಡೋದಾದರೆ ಈ ಉದ್ಯೋಗಗಳಿಗೆ ಆಯ್ಕೆಯಾದವರಿಗೆ ತಿಂಗಳಿಗೆ 35,000 ವೇತನವನ್ನು ಕೊಡ್ತಾರೆ. ಇದು ತುಂಬ ದುಬಾರಿನೇ ಆಯಿತು. ರೈಲ್ವೆ ಡಿಪಾರ್ಟ್ಮೆಂಟ್ ಅಂದರೆ ಹೇಗಿದ್ರೂ ಕೂಡ ಒಳ್ಳೆ ಸಂಬಳವನ್ನು ನೀಡ್ತಾರೆ. ಅರ್ಜಿಯ ಪ್ರತಿಕ್ರಿಯೆ ಮತ್ತು ಅರ್ಜಿಯ ದಿನಾಂಕವನ್ನು ಬಹಿರಂಗಪಡಿಸಿಲ್ಲ. ಅರ್ಜಿ ಸಲ್ಲಿಸುವುದು ಹೇಗಂದರೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಆದಷ್ಟು ಬೇಗ ಅರ್ಜಿಗಳನ್ನು ಸಲ್ಲಿಸಬೇಕಾಗಿ ಹೇಳ್ತಾ ಇದ್ದೀವಿ. ಇನ್ನು ಇದೇ ರೀತಿಯ ಮಾಹಿತಿಗಾಗಿ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮತ್ತು ಶೇರ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.